ಬಿಗ್ ಬಾಸ್ 35ನೇ ಸಂಚಿಕೆ ಸೂಪರ್ ಸಂಡೇ ವಿತ್ ಸುದೀಪ. ಮೊದಲ ಭಾಗದಲ್ಲಿ ಸುದೀಪ್ ಪೂಜಾ ಗಾಂಧಿ ಅವರನ್ನು ಸ್ಟೇಜ್ ಮೇಲೆ ಕರೆಯುತ್ತಾರೆ. ಪೂಜಾ ನೇರವಾಗಿ ನಿಮ್ಮನ್ನು ನೋಡಿ ತುಂಬಾ ಖುಷಿಯಾಯಿತು ಎಂದು ಸುದೀಪ್ಗೆ ಹೇಳ್ತಾರೆ. ತಾನು ಯಾವುದೇ ಮುಖವಾಡ ಹಾಕಿರಲಿಲ್ಲ ಅಥವಾ ಗೇಮ್ ಕೂಡ ಆಡಿಲ್ಲ, ಆನೆಸ್ಟ್ ಆಗಿದ್ದೆ ಎಂದು ಪೂಜಾ ಹೇಳ್ತಾರೆ. ನಂತರ ಸುದೀಪ್ ಪೂಜಾಗೆ 5 ವಾರದ ಜರ್ನಿ ವಿಟಿ ತೋರಿಸ್ತಾರೆ. ಅಯ್ಯಪ್ಪ ನೈಸ್ ಗಾಯ್ ಎಂದು ಪೂಜಾ ಹೇಳ್ತಾರೆ. ಶ್ರುತಿ ಅವರು ಮುಖವಾಡ ಹಾಕಿಕೊಂಡಿದ್ದಾರೆ ಎಂದು ಪೂಜಾ ಹೇಳ್ತಾರೆ. ಶ್ರುತಿ ಕಿಚನ್ ವಿಷಯದಲ್ಲಾಗಲಿ ಕಿರಿಕಿರಿ ಮಾಡದಂತಾಗಲಿ ನಾಮಿನೇಟ್ ಮಾಡಿದ್ದು ಸರಿಯಲ್ಲ ಎಂದು ಪೂಜಾ ಹೇಳ್ತಾರೆ. ನಂತರ ಮದುವೆಯ ಮಮತೆಯ ಕರೆಯೋಲೆ ಚಿತ್ರದ ಪ್ರಮೋಷನ್ಗಾಗಿ ಸೂರಜ್ ಮತ್ತು ಅಮೂಲ್ಯ ಡ್ಯಾನ್ಸ್ ಒಂದನ್ನು ಮಾಡ್ತಾರೆ. ನಂತರ ಅದೇ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋ ಹರಿಕೃಷ್ಣ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ. ಈ ಚಿತ್ರದಲ್ಲಿ ಕವಿರಾಜ್ ಅವರ ಕತೆ ತುಂಬಾ ಚೆನ್ನಾಗಿದೆ ಎಂದು ಹರಿಕೃಷ್ಣ ಹೇಳ್ತಾರೆ. ನಂತರ ನಿರ್ದೇಶಕ ಕವಿರಾಜ್ ಅವರೇ ಬಿಗ್ ಬಾಸ್ ವೇದಿಕೆ ಮೇಲೆ ಬರ್ತಾರೆ. ನಿರ್ದೇಶಕ ಆಗಬೇಕೆಂಬ ಆಸೆ 10 ವರ್ಷದಿಂದ ಇತ್ತು ಎಂದು ಕವಿರಾಜ್ ಹೇಳ್ತಾರೆ. ನಂತರ ಚಿತ್ರದ ನಿರ್ಮಾಪಕ ದಿನಕರ್ ಕೂಡ ವೇದಿಕೆ ಮೇಲೆ ಬರ್ತಾರೆ. ಫಸ್ಟ್ ಟೈಮ್ ಬಿಗ್ ಬಾಸ್ ಸ್ಟೇಜ್ ಮೇಲೆ ಚಿತ್ರದ ಆಡಿಯೋ ಲಾಂಚ್ ಮಾಡ್ತಾರೆ. ನಂತರ ಬಿಗ್ ಬಾಸ್ ಸ್ಟೇಜ್ ಮೇಲೆ ಅನಂತ್ ನಾಗ್ ಬರ್ತಾರೆ. ಅವರು ತಮ್ಮ ಜೀವನದಲ್ಲಿ ಮಾಡಿದ ಪಾತ್ರಗಳ ಬಗ್ಗೆ ಹೇಳ್ತಾರೆ. ತಮ್ಮ ಜೀವನದ ಏರುಪೇರುಗಳ ಬಗ್ಗೆ, ಮದುವೆಯ ಬಗ್ಗೆ ಮತ್ತು ತಮ್ಮನಾದ ದಿವಂಗತ ಶಂಕರ್ ನಾಗ್ ಬಗ್ಗೆ ಮಾತಾಡ್ತಾರೆ. ಶಂಕರ್ ನಾಗ್ ಮರಣಕ್ಕೆ ದೇವರನ್ನು ತಾನು ಶ್ರಮಿಸುವುದಿಲ್ಲ ಎಂದು ಅನಂತ್ ನಾಗ್ ಹೇಳ್ತಾರೆ. ಮಾಲ್ಗುಡಿ ಡೇಸ್ ಅನ್ನು ನೆನಪಿಸಿಕೊಳ್ತಾರೆ. ಶಂಕರ್ ನಾಗ್ಗೆ ಮಾಲ್ಗುಡಿ ಡೇಸ್ ಶ್ರೇಯ ಹೋಗಬೇಕು ಎಂದು ಅನಂತ್ ನಾಗ್ ಹೇಳ್ತಾರೆ. ಸೌತ್ ಇಂಡಿಯನ್ ಫುಡ್ ಇಷ್ಟಪಡ್ತೇನೆ ಎಂದು ಅನಂತ್ ಹೇಳ್ತಾರೆ. ಆಧ್ಯಾತ್ಮದ ಬಗ್ಗೆ ಬುಕ್ಸ್ ಇಷ್ಟ ಎಂದು ಅನಂತ್ ಹೇಳ್ತಾರೆ. ತಮ್ಮ ಮಡದಿ ಗಾಯತ್ರಿ ಬಗ್ಗೆ ಅನಂತ್ ಹೇಳ್ತಾರೆ. ತೂಗುದೀಪ್ ಪ್ರೊಡಕ್ಷನ್ಸ್ ಮೂವಿ ಬಗ್ಗೆ, ಚಾಲೆಂಜಿಂಗ್ ರೋಲ್ ಆದ ತಮ್ಮ ಪಾತ್ರದ ಬಗ್ಗೆ ಅನಂತ್ ನಾಗ್ ಮಾತಾಡ್ತಾರೆ. ಡಬ್ಬಿಂಗ್ಗೆ 2 ದಿನ ತಗೊಂಡೆ ಎಂದು ಅನಂತ್ ನಾಗ್ ಹೇಳ್ತಾರೆ. ಕೊನೆಗೆ ಪೂಜಾ ಗಾಂಧಿ ಮತ್ತೆ ಸ್ಟೇಜ್ ಮೇಲೆ ಬರ್ತಾರೆ. ಲಾಲಿಪಾಪ್ ರೌಂಡ್ ಅಲ್ಲಿ ಪೂಜಾ ರವಿಯವರನ್ನು ಎಂಟರ್ಟೈನರ್ ಎಂದು ಹೇಳ್ತಾರೆ. ಜಯಶ್ರೀಗೆ ಕಿಡ್, ಅಯ್ಯಪ್ಪಗೆ ಗುಡ್ ಪ್ಲೇಯರ್, ಪ್ರತಿಕಾಗೆ ಡ್ರಾಮಾ ಕ್ವೀನ್, ಕಿಟ್ಟಿಗೆ ಇನಫ್, ನೇತ್ರಾಗೆ ಸ್ಮಾರ್ಟ್, ಭಾವನಾಗೆ ಸೋಲ್ಮೇಟ್, ಆನಂದ್ಗೆ ಬಿ ರಿಯಲ್ ಫಸ್ಟ್, ಚಂದನ್ಗೆ ಡಬಲ್ ಹೆಡ್ ಸೋಲ್, ಹುಚ್ಚ ವೆಂಕಟ್ಗೆ ಅಣ್ಣ, ಮಾಧುರಿಗೆ ನೈಸ್ ಗರ್ಲ್ ಎಂದು ಪೂಜಾ ಹೇಳ್ತಾರೆ. ಅಯ್ಯಪ್ಪ ಹಾರ್ಡ್ ವರ್ಕರ್ ಎಂದು ಪೂಜಾ ಹೇಳ್ತಾರೆ. ಶ್ರುತಿ ಸೇಫ್ ಪ್ಲೇಯರ್ ಎಂದು ಹೇಳ್ತಾರೆ. ರೆಹಮಾನ್ ಮತ್ತು ನೇಹಾ ಜಾಸ್ತಿ ದಿನ ಇರಲ್ಲ ಎಂದು ಪೂಜಾ ಹೇಳ್ತಾರೆ. ಕೊನೆಯದಾಗಿ ಪೂಜಾಗೆ ಮನೆಗೆ ಕಳಿಸಲ್ಲ, ಬಿಗ್ ಬಾಸ್ ಮನೆಗೂ ಹಿಂದಿರುಗಿಸಲ್ಲ, ಬದಲಾಗಿ ಸೀಕ್ರೆಟ್ ರೂಮ್ಗೆ ಕಳಿಸ್ತಾರೆ. ಅಲ್ಲಿ ಅವರ ಜರ್ನಿ ಬಿಗ್ ಬಾಸ್ ಅಲ್ಲಿ ಕಂಟಿನ್ಯೂ ಆಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂದು ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.